ರಾಮನಿಗೂ ರಾಜ್ಯಕ್ಕೂ ಅವಿನಾಭಾವ ಸಂಬಂಧ ಅಥವಾ ನಂಟು ಮಾತ್ರ ಅಲ್ಲ, ರಾಮ ಮಂದಿರದಲ್ಲಿರುವಂತಹ ಅಂದ್ರೆ ಏನು ಉದ್ಘಾಟನೆ ಆಗ್ತದೆ ಅವತ್ತಿನ ದಿನಕ್ಕೂ ನಮ್ಮ ರಾಜ್ಯಕ್ಕೂ ಹಲವು ನಂಟುಗಳಿದೆ. ಹೇಗೆ ಅದನ್ನು ನೋಡ್ತಾ ಹೋಗೋಣ. ನಮ್ಮ ಬೆಂಗಳೂರಿನ ತುಳಸಿ ಮಾಲೆ ಅವತ್ತು ರಾಮನಿಗೆ ವಿಶೇಷವಾಗಿ ಅರ್ಪಿತವಾಗುತ್ತೆ. ಹೇಗೆ ಯಾರ ಮನೆಯ ತುಳಸಿ ಮಾಲೆ ಅದು ಇವೆಲ್ಲ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಿಂದ ತುಳಸಿ ಮಾಲೆಯ ಸೇವೆ ಪ್ರಾಣ ಪ್ರತಿಷ್ಠಾಪನೆಯ ದಿನವೂ ಕೂಡ ಶ್ರೀರಾಮನಿಗೆ ಇದೇ ತುಳಸಿ ಮಾಲೆ ಅರ್ಪಣೆ ಆಗುತ್ತೆ. ಬೆಂಗಳೂರಿನ ಅಯೋಧ್ಯೆಯ ರಾಮೋತ್ಸವದ ತುಳಸಿ ಮಾಲೆಯ ಅರ್ಪಣೆಯ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಇವ್ರು ಸುಮಾರು ಒಂದು 2 ಎಕರೆಯಲ್ಲಿ ರಾಮನಿಗೋಸ್ಕರನೇ ತುಳಸಿ ಬೆಳೆದಿದ್ರಂತೆ. ಬಹಳ ಖುಷಿಯನ್ನ ಹಂಚ್ಕೊಳ್ತಾ ಇದ್ದಾರೆ, ಕೇಳ್ಕೊಬರೋಣ. ಅಯೋಧ್ಯೆಯ ಬಾಲರಾಮನಿಗೆ ಬೆಂಗಳೂರಿನಿಂದ ತುಳಸಿ ಮಾಲೆಯ ಸೇವೆ. ತುಳಸಿ ನೆಡಲು ಅಯೋಧ್ಯೆಯ ಸಮೀಪ 2 ಎಕರೆ ಜಾಗ ಖರೀದಿ. ಅಯೋಧ್ಯೆಯ ರಾಮೋತ್ಸವದ ಸಂಭ್ರಮಕ್ಕೆ ಇಡೀ ಭಾರತದಲ್ಲಿ ರಾಮನ ಜಪ ಶುರುವಾಗಿದೆ. ಎಲ್ಲೆಡೆ ರಾಮ, ಎಲ್ಲರ ರಾಮ ಅನ್ನುವಂತಹ ಸಡಗರ ಶುರುವಾಗಿದೆ. ವಿಶೇಷ ಅಂದ್ರೆ ಬಾಲರಾಮನಿಗೆ ಬೆಂಗಳೂರಿನಿಂದ ತುಳಸಿ ಮಾಲೆ ಅರ್ಪಣೆಯಾಗಲಿದೆ. ಹೌದು, ಅಯೋಧ್ಯೆಗೆ ತುಳಸಿ ಮಾಲೆ ಅರ್ಪಿಸಬೇಕು ಅಂತ ಬೆಂಗಳೂರು ಜಯನಗರದ ಶಿವಕುಮಾರ್ ಹಾಗೂ ಸ್ನೇಹಿತರು ಅಂದ್ಕೊಂಡಿದ್ರು. ಅದಾದ ಬಳಿಕ ಪೇಜಾವರ ಶ್ರೀಗಳ ಸಹಾಯದೊಂದಿಗೆ ಟ್ರಸ್ಟ್ ಒಪ್ಪಿಗೆ ಪಡ್ಕೊಂಡು ಗುಜರಾತ್ನ ತುಳಸಿ ವನದಿಂದ ವಿಶೇಷ ತುಳಸಿ ಬೀಜವನ್ನ ಪಡ್ಕೊಂಡ್ರು. ಈ ತುಳಸಿಯನ್ನು ರಾಮನಿಗೆ ಸ್ಪೆಷಲ್ ಆಗಿ ನಾವಾಗಿ ಬೀಜಗಳನ್ನು ನಾಟಿ ಬೀಜಗಳನ್ನು ತೆಗೆದುಕೊಂಡು ಬಂದು ಅದನ್ನು ಬಿತ್ತನೆಗೆ ಮಾಡಿ ಅದರಿಂದ ಬೆಳೆಯುವ ತುಳಸಿಗಳನ್ನು ರಾಮನಿಗೆ ಅರ್ಪಣೆ ಮಾಡಬೇಕು, ಅಲ್ಲಿ ಬಳಸಬೇಕು ಅನ್ನೋ ಒಂದು ಯೋಚನೆ ಬಂತು. ಅದಕ್ಕೆ ನಮ್ಮ ಬೇಜಾವರ ಶ್ರೀಗಳು ಭಾಳಷ್ಟು ಸಹಾಯ ಮಾಡಿದ್ದಾರೆ. ನಾವು ತುಳಸಿ ಬೀಜವನ್ನು ತರಲಿಕ್ಕೆ ಗುಜರಾತಿನಲ್ಲಿ ಒಳ್ಳೆಯ ಒಂದು ತುಳಸಿ ವನ ಇದೆ. ಆ ತೋಟದಿಂದ ಬೀಜಗಳನ್ನು ತಂದು ಇನ್ನು ಈ ವಿಶೇಷ ತುಳಸಿಯನ್ನ ಅಯೋಧ್ಯೆಯಿಂದ 60 ಕಿಲೋಮೀಟರ್ ದೂರದ ಅವರ ಸ್ನೇಹಿತರ 2 ಎಕರೆ ಜಾಗವನ್ನ ಪಡೆದು ಅಲ್ಲಿ ತುಳಸಿ ಗಿಡ ನೆಟ್ಟು ಈಗ ಅಲ್ಲಿ ಬೆಳೆದ ತುಳಸಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಈಗಾಗಲೇ 3 ಜನ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ನಿರಂತರವಾಗಿ ರಾಮನಿಗೆ ತುಳಸಿ ಮಾಲೆಯ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಷ್ಠಾಪನೆಯ ದಿನವೂ ಕೂಡ ಇದೇ ತುಳಸಿ ಮಾಲೆ ಅರ್ಪಣೆಯಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿರುವ ರಾಮನ ಶಿಲೆ, ನಮ್ಮ ಕರ್ನಾಟಕದಿಂದ ಹೋಗಿರುವ ತುಳಸಿಯ ಬೀಜ, ಕರ್ನಾಟಕದಿಂದ ಹೋಗಿರುವ ಅದನ್ನು ಪೋಲಿಸುವ ಅದನ್ನು ಕಟ್ಟುವ ನಮ್ಮ ಜನಗಳು, ಸೊ ನಮ್ಮ ಸೇವೆ ಅದರಲ್ಲಿ ಇರೋದು. ರಾಮನಿಗೂ ನಮ್ಮ ಕರ್ನಾಟಕಕ್ಕೂ ಭಾರಿ ಒಳ್ಳೆಯ ಸಂಬಂಧ, ಅವನ ಅರುಳು ಕೃಪಾ ಕಟಾಕ್ಷ ನಮಗೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಶ್ರೀರಾಮನ ಅನುಗ್ರಹ ನಮ್ಮ ಎಲ್ಲರ ಮೇಲೇನೂ ಇರಲಿ. ಒಟ್ಟಾರೆ ಅಯೋಧ್ಯೆ ತುಳಸಿ ಮಾಲೆಯ ಅರ್ಪಣೆಯ ಸಂಕಲ್ಪದ ಕತೆ ನಿಜಕ್ಕೂ ವಿಶೇಷ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.